ಮಧುಗಿರಿಯ ಸಾರ್ವಜನಿಕರಲ್ಲಿ ಒಂದು ಕಳಕಳಿಯಾಗಿರುವಂತಹ ಮನವಿ, ದಯವಿಟ್ಟು ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ತಾವೇ ಸ್ವಯಂ ಪ್ರೇರಿತವಾಗಿ ದಯವಿಟ್ಟು ಎಲ್ಲ ಅಂಗಡಿ ಮುಂಗಟ್ಟುಗಳು ವಿಜಯಲಕ್ಷ್ಮಿ ಬುಕ್ಸ್ ಅಂಡ್ ಸ್ಟೇಷನರಿ ದಯವಿಟ್ಟು ಕ್ಲೋಸ್ ಮಾಡಬೇಕು. ಶೃಂಗಾರ್ ಕಾರ್ನರ್ ಮೂಲಗಿರುವಂತ ಬೇಡವಾ ಮೆಸೇಜ್ಗಳು ಕೊಟ್ಟಿಲ್ಲ. ಆದ್ರೂ ಏನ್ ರಾಜಣ್ಣ ಅವರ ಏನು ರಾಜೀನಾಮೆಯನ್ನು ಸ್ವೀಕರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಧುಗಿರಿಯಾದ್ಯಂತ ತಾಲೂಕಿನಾದ್ಯಂತ ನಾಳೆಯಿಂದ ಇಡೀ ಡಿಸ್ಟಿಕ್ ರಾಜ್ಯಾದ್ಯಂತ ಈ ಒಂದು ಜಾಥಾ ಸ್ಟ್ರೈಕ್ ಅನ್ನ ಮಾಡೋದು ಉಗ್ರ ಹೋರಾಟ. ಅವ್ರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡಬೇಕು. ಇಲ್ಲ ಇವತ್ತು ಜಮೀರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದವರು ಎಲ್ಲರೂ ರಾಜೀನಾಮೆ ಕೊಡ್ತಾರೆ. ಹೈಕಮಾಂಡ್ ಇದನ್ನ ಸೂಚಿಸಬೇಕು. ಅದನ್ನ ಯಾವುದೇ ಕಾರಣಕ್ಕೂ ರಾಜಣ್ಣ ಅವರ ಯಾವುದೇ ಒಂದು ರಾಜೀನಾಮೆನ ಅಂಗೀಕರಿಸಿ ವಾಪಸ್ ತಗೊಂಡು ಅವ್ರನ್ನ ಮರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು. ಇಲ್ಲಾಂದ್ರೆ ತೀವ್ರ ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲಾ ಕಾಂಗ್ರೆಸ್ ಏನು ಮಧುಗಿರಿ ತಾಲೂಕಿನಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ, ಆ ಸದಸ್ಯತ್ವ ಎಲ್ಲ ಇವತ್ತಿನ ರಾಜೀನಾಮೆ ಕೊಡ್ತಾರೆ. ಆದ್ರಿಂದ ದಯವಿಟ್ಟು ಹೈಕಮಾಂಡ್ ಇದನ್ನ ನೋಡಿ ರಾಜಣ್ಣ ಅವ್ರನ್ನ ಮರು ಸಂಪುಟಕ್ಕೆ ಸೇರ್ಪಡೆ ಮಾಡಲೇಬೇಕು ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಮೈನ್ ಫಸ್ಟ್ ಆಫ್ ಆಲ್ ನಿನ್ನೆ ಆಗಿರೋ ಘಟನೆಗೆ ಎಷ್ಟು ಜನಕ್ಕೆ ಹೊಟ್ಟೆ ಹೊಡೆದೈತೆ. ಯಾರು ಲೀಡ್ರ್ ಅವ್ರೆ ಮಧುಗಿರಿಗೆ? ರಾಜಣ್ಣ ಅಂದಾಗ ಅಷ್ಟು ಹಿಂದ್ಗಡೆ 24 ಗಂಟೆ ಓಡಾಡ್ತಾರೆ. ಅಷ್ಟಿಷ್ಟು ನಿನ್ನೆ ಆಗಿರೋದನ್ನ ಇವತ್ತು ಹೋಗಿ ಪೂರಬಾಯಿ ಸಭೆ ಮಾಡ್ಕೊಂಡು ಇದು ಧರ್ಮನೇ. ಇದು ಎಷ್ಟು ಜನಕ್ಕೆ ರಾಜಣ್ಣವ್ರು ಎಷ್ಟು ಜನಕ್ಕೆ ಅನುಕೂಲ ಮಾಡಾರೆ. ಅನುಕೂಲ ಮಾಡಿರೋರಲ್ಲ ತುಮಕೂರು, ಬೆಂಗಳೂರು ಈ ಟೈಪ್ ಇದ್ರೆ ವೋಟರ್ಸು ನಾವು ಏನು ಸಾಯನ ಇಲ್ಲ ಹೇಳ್ರಿ. ಅದೇ ನಮ್ಗೆ ಎಷ್ಟು ದುಃಖ ಆಗ್ತೈತೆ ಅಂದರೆ ಇವತ್ತು ರಾಜಣ್ಣವ್ರದ್ದೆಲ್ಲ ಹೋಗಿರೋದು, ಮನೆ ನಮ್ಮದು ಹೋಗಿರೋದೆಲ್ಲ ಟೋಟಲ್ ಮಧುಗಿರಿ ತಾಲೂಕೆ ಹೋಗಿರೋದು. ಇಂಥ ಲೀಡರ್ಗಳು ಕಟ್ಕೊಂಡು ಈ ಮಧುಗಿರಿ ಜನ ಲೀಡರ್ಗಳು ಕಟ್ಕೊಂಡ್ಬಿಟ್ರೆ ಅಷ್ಟೇ 100% ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದೇ ಬರಬೇಕು, ನೋಡಬೇಕು, ಇವ್ರು ಮಾತಾಡೋದು ಕೇಳ್ಕೊಂಡು ಹೋಗ್ಬೇಕು ಅಷ್ಟೇ, ಬಿಟ್ಟರೆ ಇನ್ನೇನು ನಡೆಯೋಕ್ಕಾಗಲ್ಲ. ಇದು ನನಗೆ ಭಾಳ ದುಃಖ ಆಗುತ್ತೆ ರಾಜಣ್ಣವ್ರ ವಿಚಾರದಾಗೆ. ಅಂಥ ದೇವ್ರನ್ನ ಇದು ಮಾಡೋಣ ಅನ್ನೋದು ನಮ್ಮ ದೇವರನ್ನ ಇವತ್ತು ಅಂದ್ಕೊಂಡಿಲ್ಲ, ಆಗೋದಿಲ್ಲ. ಇವ್ರ ಕೈನ ಲೀಡರ್ಗಳ ಕೈನ ಏನೂ ಮಾಡೋಕ್ಕಾಗಲ್ಲ, ಇದೊಂದು ಗ್ಯಾರಂಟಿ. ಬ್ಯಾಂಕಿನ ವ್ಯವಹಾರ, ಹಾಸ್ಪಿಟಲ್ ಬಿಟ್ಟು ಇದೆಲ್ಲವೂ ಕೂಡ ಬಂದಾಗ್ತಕ್ಕಂಥದ್ದು. ಯಾಕಂದರೆ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಕ್ಕಂಥದ್ದು ನಮ್ಮ ರಾಜಣ್ಣ ಸಾಹೇಬರಿಗೆ ಇಷ್ಟ ಇಲ್ಲ. ಅವರ ಅನುಯಾಯಿಗಳಾಗಿರ್ತಕ್ಕಂಥ ನಮಗೂ ಕೂಡ ಯಾವುದೂ ಇಷ್ಟ ಇಲ್ಲ. ನಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಕ್ಕಂಥದ್ದು ರಾಜಣ್ಣ ಸಾಹೇಬರು ಅವರ ಇದ್ರ ಮೇರೆಗೆ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಇದು ಪಕ್ಷದ ಕಾರ್ಯಕರ್ತರು, ಪಕ್ಷದ ಪದಾಧಿಕಾರಿಗಳ ಒತ್ತಡದಿಂದ ಮಾಡ್ತಿರ್ತಕ್ಕಂಥ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 10 ತುಮಕೂರು ನಗರಸಭೆ ಸರ್ಕಲ್ನಲ್ಲಿ ಸುಮಾರು ಒಂದು 10 ರಿಂದ 15,000 ಜನ ಸೇರಿಕೊಂಡು ಬೃಹತ್ ಪ್ರತಿಭಟನೆ ಮಾಡಿ ಅಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಗೊತ್ತಾಗದ ಇನ್ನೂ ಬೃಹತ್ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಲೇ ಇರ್ತೀವಿ. ರಾಜಣ್ಣ ಸಾಹೇಬರಿಗೆ ಸಾಮಾನ್ಯ ಮುಖ್ಯಮಂತ್ರಿ ಇರ್ಬೋದು, KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಇರ್ಬೋದು, AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಸಾಹೇಬ್ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅವರೆಲ್ಲರೂ ಕೂಡ ಮತ್ತೊಮ್ಮೆ ಮನಸ್ಸು ಮಾಡಿ ರಾಜಣ್ಣ ಸಾಹೇಬರಿಗೆ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಮಧುಗಿರಿ ತಾಲೂಕು ಇವತ್ತು ಎಲ್ಲಿತ್ತು ಏನಾಗಿದೆ ಅಂತೇಳಿ ಎಲ್ಲ ಪತ್ರಿಕೆ ಮಾಹಿತಿ ಗೊತ್ತಿದೆ. ಆ ನಿಟ್ಟಿನಲ್ಲಿ ಸಮಗ್ರವಾಗಿ
ಕರ್ನಾಟಕ ರಾಜ್ಯ ಇಂಪ್ರೂವ್ ಆಗಬೇಕು, ರಾಜಣ್ಣ ಸಾಹೇಬರು ಗಮನ ಇರಬೇಕು ಅಂತ ಹೇಳಿ ಇವತ್ತಿನ ಪ್ರತಿಭಟನೆ ಪ್ರಾರಂಭ ಮಾಡ್ತಾರೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಉಪಾಧ್ಯಕ್ಷರು ಜಿ ಎ ರಾಜಣ್ಣನವರು, ಕೆಪಿಸಿಸಿ ಸದಸ್ಯರಾದಂಥ ಮಲ್ಲಿಕಾರ್ಜುನಪ್ಪನವರು, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಮತ್ತು ಬ್ಲಾಕ್ ಅಧ್ಯಕ್ಷರುಗಳು, ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.